ಅಡಿಕೆಗೆ ಹಳದಿ ರೋಗ ಬಂದಿರುವುದು ಸಭಾಧ್ಯಕ್ಷರೇ ಎಲ್ರಿಗೂ ಗೊತ್ತಿದೆ. 2 ವರ್ಷದ ಈ ಹಿಂದೆ ಸರ್ಕಾರ ಕೂಡ ಹಳದಿ ಚುಕ್ಕೆ ರೋಗಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರವನ್ನು ಕೊಟ್ಟಿಲ್ಲ ಸಭಾಧ್ಯಕ್ಷರೇ. ಈ ಸಲ ಬಜೆಟ್ನಲ್ಲಿ ಅದಕ್ಕೆ 62 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿ ಇಟ್ಟಿದ್ದಾರೆ. ಇದು ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಮುಖ್ಯಮಂತ್ರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಸಭಾಧ್ಯಕ್ಷರೇ. ಪಶುಸಂಗೋಪನೆ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ನಮ್ಮ ಕೊಯ್ಲದಲ್ಲಿ ಉಪ್ಪಿನಂಗಡಿ ಪಕ್ಕ ಪಶು ವೈದ್ಯಕೀಯ ಕಾಲೇಜು ಆರಂಭ ಮಾಡಲಿಕ್ಕೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ 100 ಕೋಟಿ ರೂಪಾಯಿ ಇಟ್ಟು ಆ ಕಾಲೇಜನ್ನು ಕಟ್ಟುವಂತ ಕೆಲಸ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಅದಕ್ಕೆ ನಂತರ ಬಂದಂತ ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ 1 ರೂಪಾಯಿ ಇಡದೆ 5 ವರ್ಷದಲ್ಲಿ ಸಭಾಧ್ಯಕ್ಷರೇ 4 ಇಂಚು ಧೂಳು ಹಿಡ್ಕೊಂಡು ಇತ್ತು. ಈಗ ಪುನಃ ಅದಕ್ಕೆ ಸುಮಾರು 24 ಕೋಟಿ ರೂಪಾಯಿ ಇಡುವ ಮುಖಾಂತರ ಅದಕ್ಕೆ ಬೇಕಾಗುವಂತ ಎಲ್ಲ ಇದಕ್ಕಾಗಿ ಹಣವನ್ನು ಮಂಜೂರು ಮಾಡಿದ್ದಾರೆ ಸಭಾಧ್ಯಕ್ಷರೇ. ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಭಿನಂದನೆಯನ್ನು ಹೇಳ್ತೀವಿ. ಇವತ್ತು ಮೀನುಗಾರಿಕೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅದಕ್ಕೆ ದ್ವಿಗುಣಗೊಳಿಸುವ ವಿಷಯದಲ್ಲಿ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ. ಮೀನುಗಾರಿಕಾ ರಸ್ತೆಗಳ ಅಭಿವೃದ್ಧಿಗೆ 30 ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆ ನಂತರ ಮೀನುಗಾರಿಕಾ ವಾಹನ ಖರೀದಿ ಮೀನುಗಾರಿಕೆ ಏನು ಅವರು ಮೀನನ್ನು ಸೇಲ್ ಮಾಡ್ತಾರೆ ಅದಕ್ಕೆ 3 ಲಕ್ಷ ರೂಪಾಯಿಗಳ ಸಬ್ಸಿಡಿ ಆರ್ಥಿಕ ನೆರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೈಸೂರಿನಲ್ಲಿ ಹೈಟೆಕ್ ಮೀನಿನ ಕೇಂದ್ರ ಅಂದರೆ ಅದರ ಸ್ಟಾಲ್ ಅನ್ನು ಮಾಡಲಿಕ್ಕೆ ಕೂಡ ಅದರ ಅನುದಾನವನ್ನು ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ನಮ್ಮ ಮಲ್ಪೆಯಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮೀನುಗಾರಿಕಾ ಬಂದರ್ ಏನಿದೆ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ. ಕಿಂಡಿ ಅಣೆಕಟ್ಟು ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ನಮ್ಮಲ್ಲಿ ಕಿಂಡಿ ಅಣೆಕಟ್ಟು ತಡೆಗೋಡೆ ಇದೆಲ್ಲ ಅತ್ಯಂತ ಪ್ರಾಮುಖ್ಯವಾದ ವಿಚಾರ. ಅದಕ್ಕೆ 2,000 ಕೋಟಿ ರೂಪಾಯಿಯನ್ನು ಈ ಅನುದಾನದಲ್ಲಿ ಇಟ್ಟಿದ್ದಾರೆ, ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬಜೆಟ್ ಪುಸ್ತಕ ಓದಬೇಕು. 1 ರೂಪಾಯಿ ಇಟ್ಟಿದ್ರೆ ಬಜೆಟ್ ಪುಸ್ತಕ ಕೊಟ್ಟಿದ್ದಾರೆ. 1 ರೂಪಾಯಿ ಹಿಂಡಿ ಅಣೆಕಟ್ಟಿಗೆ ಆನಂತರ ಕೆಪಿಎಸ್ ಮಾದರಿಯ ಶಾಲೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸಭಾಧ್ಯಕ್ಷರೇ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಕನ್ನಡದ ಜೊತೆ ಅವರಿಗೂ ಕೂಡ ಆಂಗ್ಲ ಮಾಧ್ಯಮವನ್ನು ಕಲಿಬೇಕು ಅನ್ನೋ ವಿಚಾರವನ್ನು ಕೆಪಿಎಸ್ ಮಾದರಿಯ ಶಾಲೆಯನ್ನು 500 ಶಾಲೆಗಳಿಗೆ 2,500 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ. ಓದಿ ಸ್ವಾಮಿ, ಬರೀ ಹುಡುಕುದಲ್ಲ, ನೀವು ಅದನ್ನು ಕಲ್ಲು ಹುಡುಕುವಂತ ಕೆಲಸ 2,500 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ. ನಮ್ಮ ಆತ್ಮೀಯರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕ್ತೀನಿ ಸಭಾಧ್ಯಕ್ಷರೇ. ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಸಭಾಧ್ಯಕ್ಷರೇ, 5 ವರ್ಷದ ಬಜೆಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರನ್ನು ಹುಡುಕಿಕೊಡ್ಲಿ, ಇವರು ದುರ್ಬಿನಿ ಇಟ್ಟು ಕೊಟ್ಟರೆ ಅವರ ಹೆಸರು ಇಲ್ಲ, ಪುತ್ತೂರಿನ ಹೆಸರು ಇಲ್ಲ. ಇವತ್ತಿನ ಬಜೆಟ್ ಅಲ್ಲಿ 24 ದಕ್ಷಿಣ ಕನ್ನಡ ಜಿಲ್ಲೆ ನಾವು ಮಾತಾಡ್ತೇವೆ, ಅದನ್ನು ಹುಡುಕಲಿ ಸಭಾಧ್ಯಕ್ಷರು. ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರಿದೆ, ಎಲ್ಲಿ ಯಾರಾದ್ರೂ ಅದನ್ನು ಅಭಿನಂದಿಸಬೇಕು. ಅದನ್ನು ಅಭಿನಂದಿಸಬೇಕು. 5 ವರ್ಷದ ಬಜೆಟ್ ಇವರು ಹುಡುಕಲಿ. ಎಷ್ಟು ಸಲ ಮಂಗಳೂರಿನ ಹೆಸರು ಬಂದಿದೆ, ಎಷ್ಟು ಸಲ ಪುತ್ತೂರಿನ ಹೆಸರು ಬಂದಿದೆ, ಹುಡುಕಲಿ ಸಭಾಧ್ಯಕ್ಷರೇ. ಇವತ್ತು 23 ಸಲ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಹೆಸರು ಈ ಬಜೆಟ್ ಮುದ್ರೆ ಆಗಿದೆ ಸಭಾಧ್ಯಕ್ಷರೇ. ಆಯ್ತು, ನೆಕ್ಸ್ಟ್ ಡಿಬೇಟ್ ಮಾಡ್ಬೋದು. ರಾಜೇಶ್, ನನ್ನ ಸೋದರಾದ ರಾಜೇಶ್ ಕಂಟಿನ್ಯೂ ಮಾಡಿ. ಅವ್ರು ಮೊನ್ನೆ ಎಲ್ಲ ಬಂದಿಲ್ಲ, ಅವರು ಸ್ವಲ್ಪ ಕಂಟಿನ್ಯೂ ಮಾಡಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಸಭಾಧ್ಯಕ್ಷರ 2,000 ರೂಪಾಯಿ ಹೆಚ್ಚಿನ ಇದನ್ನು ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಿಸಿಯೂಟ ತಯಾರು ಮಾಡುವವರಿಗೆ ಎಷ್ಟೋ ವರ್ಷದಿಂದ ಈ ಬಿಸಿಯೂಟ ಯಾರು ತಯಾರು ಮಾಡ್ತಾರೆ
ಅವರಿಗೆ ಅವರ ಬೇಡಿಕೆ ಇತ್ತು ಸಭಾಧ್ಯಕ್ಷರ. ಈ ಹಿಂದೆ 5 ವರ್ಷದಿಂದ ಬೇಡಿಕೆಯನ್ನು ಕೊಟ್ಕೊಂಡು ಬರ್ತಾ ಇದ್ರು, ಧರಣಿಯನ್ನು ಮಾಡಿದ್ರು. ಇವತ್ತು ಅವರಿಗೆ 1,000 ರೂಪಾಯಿ ಹೆಚ್ಚಳವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ. ಸುಮಾರು 4,000 ಶಾಲೆಗಳಲ್ಲಿ ಇವತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಗೂ ಸ್ವಭಾಷೆಯೊಂದು ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಗೂ ಬೇಡಿಕೆ ಇದೆ ಸಭಾಧ್ಯಕ್ಷರೇ. 4,000 ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಪದವಿ ಪೂರ್ವ ಶಾಲೆಗಳಲ್ಲಿ ಪೀಠೋಪಕರಣ ಪರ್ಚೇಸ್ ಮಾಡಲಿಕ್ಕೆ 50 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಕೌಟ್ ಅಂಡ್ ಗೈಡ್ ಅಂತ ನಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ಅದಕ್ಕೆ 2 ಕೋಟಿ ರೂಪಾಯಿಯನ್ನು ಕೊಡುವಂತಹ ಕೆಲಸ ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸಭಾಧ್ಯಕ್ಷರೇ. ತಾಯಿ ಮರಣವನ್ನು ಕಡಿಮೆ ಮಾಡಲಿಕ್ಕಾಗಿ 320 ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಅನುದಾನವನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ. ರಾಜ್ಯದ 7 ಆಸ್ಪತ್ರೆಗಳಿಗೆ 650 ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ವೆಲ್ನಾಕು ಕೂಡ ಸೇರಿಸುವಂತಹ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಪುತ್ತೂರಿನಲ್ಲಿ ನಾವು ಎಷ್ಟೋ ವರ್ಷದ ಕನಸಿತ್ತು ಸಭಾಧ್ಯಕ್ಷರೇ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಬೇಡಿಕೆಯನ್ನು ನಿರಂತರ ಮಾಡಿಕೊಂಡು ಈ ಹಿಂದೆ ಕೂಡ ಶಕುಂತಲಾ ಶೆಟ್ಟರಲ್ಲಿ ಅಧ್ಯಕ್ಷ ನಮ್ಮ MLA ಆಗಿರುವ ಶಾಸಕಿ ಆಗಿರುವಾಗ 40 ಎಕರೆ ಜಾಗೆಯನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿ ಮಾಡಿ ಸರ್ಕಾರಕ್ಕೆ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ರು ಸಭಾಧ್ಯಕ್ಷರು. ಆದ್ರೆ 5 ವರ್ಷದಲ್ಲಿ ಆ ಫೈಲು ಧೂಳು ಹಿಡಿತಾ ಇತ್ತು ಸಭಾಧ್ಯಕ್ಷರು, ಏನು ಮಾಡಿಲ್ಲ ಹಿಂದಿನ ಸರ್ಕಾರ. ಈಗ ಬಜೆಟಿನಲ್ಲಿ ಪುತ್ತೂರಿನ ಹೆಸರು ಬಂದಿದೆ, ಮೆಡಿಕಲ್ ಕಾಲೇಜನ್ನು ಮಾಡುವಂತ ವಿಚಾರ ಸಬ್ಜೆಕ್ಟ್ ನಮ್ಮ ಬಜೆಟ್ನಲ್ಲಿ ನೋಡಿ ಹೆಸರು ಬಂದಿದೆ. ಸಭಾಧ್ಯಕ್ಷರೇ ನಾನು ಹೇಳುದು ನೀವು ಕಂಟಿನ್ಯೂ ಮಾಡಿ. ಇವರು ಇನ್ನೇನು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳುವ ಕೆಲಸ ನಮಗೆ ಗೊತ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಏನೋ ದೊಡ್ಡ ಕೆಲಸಗಳ ಸಾಧನೆಗಳಿದ್ರೆ ಹಿಂದೆ 5 ವರ್ಷದ ಹಿಂದೆ ಮಾಡಬೇಕಿತ್ತು. ನನ್ನ ಕ್ಷೇತ್ರಕ್ಕೆ ನೀವು ದಯಮಾಡಿ ಮಾತಾಡಬೇಡಿ, ನಾನು ನೋಡ್ಕೊಳ್ತೀನಿ ಸಭಾಧ್ಯಕ್ಷರೇ. ಆಶಾ ಕಾರ್ಯಕರ್ತರಿಗೆ ನಿಮಗೆ ಒಂದು ಪೂರಕವಾಗಿ ನಿಮಗೆ ಪೂರಕವಾಗಿ ಅಶೋಕ್ ಆಶಾ ಕಾರ್ಯಕರ್ತರಿಗೆ ಸಭಾಧ್ಯಕ್ಷರೇ ಅವರಿಗೂ ಕೂಡ ಗೌರವಧನವನ್ನು ಎಷ್ಟೋ ಸಮಯದಿಂದ ಬೇಡಿಕೆ ಇತ್ತು ಸಭಾಧ್ಯಕ್ಷರು, ನಿಮ್ಗೆ ಗೊತ್ತಿರಬಹುದು. ನೀವು ಅಲ್ಲಲ್ಲಿ ಹೋಗುವಾಗ ಬೇಡಿಕೆ ಮನವಿಗಳನ್ನು ಕೊಡ್ತಾ ಇದ್ರು. ಇವತ್ತು ಅವರಿಗೂ ಕೂಡ 1,000 ರೂಪಾಯಿ ಗೌರವಧನವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ. ವಿಕಲಚೇತನರಿಗೆ ಯಾರು ಮರದಿಂದ ಬಿದ್ದು, ತೆಂಗಿನ ಮರದಿಂದ, ಅಡಿಕೆ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ಗೆ ಗಾಯ ಆಗಿ ಇಡೀ ಲೈಫ್ ಲಾಂಗ್ ಮಲಗಿದಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ, ಅವರಿಗೆ ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಹಿಂದೆ ಕೂಡ ಸದನದಲ್ಲಿ ಪ್ರಸ್ತಾವ ಮಾಡಿದ್ದೆ ಸಭಾಧ್ಯಕ್ಷರೇ. ಅವರನ್ನು ನೋಡ್ಕೊಳ್ಳಿಕ್ಕೆ ಒಂದು ತಂಗಿ, ಇಲ್ಲದೆ ತಾಯಿ, ಇಲ್ಲದೆ ತಂದೆ, ಇವರು ಮಲಗಿದಲ್ಲಿ ಇದ್ದವರಿಗೆ ಏನು ಅವರಿಗೆ ಸರ್ಕಾರದಿಂದ 1,450 ರೂಪಾಯಿ ಸಿಗ್ತದೆ ಸಭಾಧ್ಯಕ್ಷರೇ. ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಬಗ್ಗೆ ಕೂಡ ಸಮಗ್ರವಾದ ವರದಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಇದರಲ್ಲಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬಯಲು ಸೀಮೆ ದುಡ್ಡು ಇಲ್ಲ ಸ್ವಾಮಿ, ಇಡ್ತಾರೆ ಒಮ್ಮೆ ಸರ್ವೆ ಮುಂದುವರಿಸಿ. ಯಾಕೆ ಅಶೋಕ್ ದುಡ್ಡು ಇರ್ಲಿ ಆಯ್ತು. ಅಲ್ಲಿ ಅಶೋಕರೇ ಫ್ರೀಡಂ ಪಾರ್ಕ್ ಅಲ್ಲಿ ಮೆಡಿಕಲ್ ಕಾಲೇಜ್ ಅಂಗವಿಕಲರು ನೋಡ್ಕೊಳ್ಳೋಣ. ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಅಭಿವೃದ್ಧಿಗಾಗಿ 83 ಕೋಟಿ ರೂಪಾಯಿಯನ್ನು ಈ ಇದರಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಮಲೆ ಮತ್ತು ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಅವಶ್ಯಕತೆ ಇರುವಂತಹ 200 ಕೋಟಿ ರೂಪಾಯಿಯನ್ನು ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಕರಾವಳಿ ಭಾಗಕ್ಕೆ ಅತ್ಯಂತ ಅಗತ್ಯವಾಗಿರುವಂತದ್ದು. ಆನಂತರ ಸಭಾಧ್ಯಕ್ಷರ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಸರ್ಕಾರಿ ದತ್ತಿ ಇಲಾಖೆಯಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚು ಒತ್ತುವರಿಯಾಗಿ ತಮಗೆಲ್ಲ ಗೊತ್ತಿದೆ ಸಭಾಧ್ಯಕ್ಷರು. ಎಲ್ಲ ನಾನು ಯಾರು ಒತ್ತುವರಿ ಮಾಡಿದ್ದಾರೆ, ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕಂದ್ರೆ ಇವರು ಎದ್ದು ಬಿಡ್ತಾರೆ ಆ ಕಡೆಯಿಂದ, ಎದ್ದು ಬಿಡ್ತಾರೆ. ಅದಕ್ಕೆ ನಾನು ಅದನ್ನು ಸಮಯ ಬೇಡ ಇಲ್ಲ ಸಭಾಧ್ಯಕ್ಷರು, ಇಲ್ಲ ಅದೆಲ್ಲ ವಿವರವಾಗಿ ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ. ಇವರು ಧರ್ಮದ ಬಗ್ಗೆ ಭಾರಿ ಭಾಷಣ ಕೊಡ್ತಾರೆ ಸಭಾಧ್ಯಕ್ಷರೇ. ನಾನು ಹಿಂದೇನು ಹೇಳ್ತಾ ಇದ್ದೆ, ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ, ಚರ್ಚ್ ಇದೆ, ಭಜನಾ ಮಂದಿರ ಇದೆ, ದೈವಸ್ಥಾನ ಇದೆ, ಈ ಜಾಗವನ್ನು ದೇವಸ್ಥಾನದ ಹೆಸರಲ್ಲಿ ಆ ಜಾಗವನ್ನು ಮಾಡಿ ಅಂತ ಯಾವತ್ತು ಮುಂದಿನ ಬೇಡಿಕೆ ಇತ್ತು ಸಭಾಧ್ಯಕ್ಷ. ಇಡೀ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಬಹುಶಃ ಇಡೀ ಕರ್ನಾಟಕದಲ್ಲಿ ಈ ಬೇಡಿಕೆ ಇತ್ತು. 5 ವರ್ಷದಲ್ಲಿ ಧರ್ಮದ ಬಗ್ಗೆ ಭಾಷಣ ಕೊಡುವವರು ಇದನ್ನು ಮಾಡಿದ್ರ ಸಭಾಧ್ಯಕ್ಷರೇ? ಮಾಡಿದ್ರ? ಎಷ್ಟೋ ದೇವಸ್ಥಾನಗಳ ಜಾಗ ಈಗ ಅತಿಕ್ರಮಣ ಆಗಿದೆ.
ಅದು ಕಂಟಿನ್ಯೂ ನಾನು ಇವಾಗಲೂ ಸರ್ಕಾರದ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂತದ್ದು, ಅಲ್ಲ, ಈಗ ನೀವು ಮಾಡಿ. ದೇವಸ್ಥಾನ, ಚರ್ಚು, ಮಸೀದಿ, ಭಜನಾ ಮಂದಿರ, ದೈವಸ್ಥಾನ ಏನೇನು ಜಾಗಗಳಿದೆ ಸರ್ಕಾರಿ ಜಾಗದಲ್ಲಿದೆ, ಅದನ್ನು ಮುಂದಿನ ದಿವಸಗಳಾದ್ರೂ ನಮ್ಮ ಸರ್ಕಾರ ಆ ದೇವರ ಹೆಸರಿಗೆ ಅದರ ಹೆಸರಿಗೆ ಅಶೋಕ್ ಕಂಕ್ಲೂಡ್. ಆಯ್ತು ಸುಧೀರ್ ನಾಳೆ ಮಾತಾಡ್ತೀರಾ? ಅರ್ಚಕರ ಧಾರ್ಮಿಕ ವಿಚಾರವಾಗಿ ನಾಳೆ ಬೆಳಿಗ್ಗೆ ಮಾತಾಡಿ. ಅರ್ಚಕರ ಏನು ನಾಳೆ ಬೆಳಿಗ್ಗೆ ಮಾತಾಡಿ. ಅದನ್ನು 62,000ರಿಂದ 72,000 ನಾಳೆ ಬೆಳಿಗ್ಗೆ 8 ಗಂಟೆಗೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಒಂದು ವಿನಂತಿ ಸಭಾಧ್ಯಕ್ಷರ, ಇಲ್ಲಿ ಕನ್ಕ್ಲೂಡ್ ಒಂದು ಎರಡು ವಿಚಾರಗಳು. ಒಂದು, ನಮ್ಮಲ್ಲಿ ಕುಮ್ಕಿ ಜಾಗ ಇರುವಂತದ್ದು ಸಭಾಧ್ಯಕ್ಷರ, ಕುಮ್ಕಿಯನ್ನು ಅದರಲ್ಲಿ ಎಲ್ಲಿಯೂ ಕೂಡ ಕುಮ್ಕಿ ಅಂತ ಎಲ್ಲಿಯೂ ಬರೆದಿಲ್ಲ. ಚರ್ಚೆಯನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಕುಮ್ಕಿ ಜಾಗವನ್ನು ಯಾರು ರೈತರು ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು. ತುಳುವನ್ನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಸಭಾಧ್ಯಕ್ಷರೇ. ಆನಂತರ ಏನು ದೇವಸ್ಥಾನಗಳ ಮತ್ತೆ ನಮ್ಮ ಟೂರಿಸಂ ಏನಿದೆ, ಏನು ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಗಳ ಯಾತ್ರಾರ್ಥಿಗಳು ಬರ್ತಾರೆ, ಅವರು ಇವತ್ತು ತುಪ್ಪಿನಂಗಡಿ ಮತ್ತೆ ಪುತ್ತೂರಿಗೂ ಕೂಡ ಬರುವಂತ ಕೆಲಸಗಳಾಗಬೇಕು. ದೇವಸ್ಥಾನಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ವಿಚಾರವನ್ನು ಹೇಳುತ್ತಾ, ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳುತ್ತಾ, ಅದರ ಜೊತೆಯಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೊಟ್ಟದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವೈದ್ಯಕೀಯ ಸಚಿವರು, ನಿಮಗೆ ಮತ್ತೆ ನಮ್ಮ ಗುಂಡೂರಾವ್ ಅವರಿಗೆ ನಾನು ಅಭಿನಂದನೆಯನ್ನು ಹೇಳುತ್ತಾ ಅವಕಾಶಕ್ಕೆ ಒಂದನೇ ಹೇಳ್ತಾ ಮಾತನ್ನು ಮುಗಿಸಿದ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ